ಹಾಯ್ ಹಲೋ ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ ಸ್ವಾಗತ. ಲಾಸ್ಟ್ ವಿಡಿಯೋ ಒಳಗೆ ನಾನು ಮೈಕ್ ಟೆಸ್ಟ್ ಮಾಡಿದ್ದೆ, ಅದು ವಾಯ್ಸ್ ಡಿಸ್ಟೋರ್ಟ್ ಆಗ್ತಿತ್ತು. ಸೊ ಇವತ್ತು ಸ್ವಲ್ಪ ಏನು ಮಾಡ್ಬೇಕಂತದೇನಂದ್ರೆ ಸೆಟಪ್ ಚೇಂಜ್ ಮಾಡಿ ಟ್ರೈ ಮಾಡ್ಬೇಕಂತಿದ್ದೀನಿ. ಅದು ಹೆಂಗೆ ವರ್ಕ್ ಆಗುತ್ತೆ ಇಲ್ಲ ಅಂತ. ಅಂದರೆ ಸೌಂಡ್ ಡಿಸ್ಟೋರ್ಟ್ ಆಗಂತೈತೆ ಮಾತಾಡೋ ಹೊತ್ತಿಗೆ ಮೋಟೋ ಬ್ಲಾಗ್ ಸೆಟಪ್ ಒಳಗೆ. ಸೊ ಅದನ್ನು ಇವತ್ತು ಸುದ್ದು ಮಾಡ್ಬೇಕಂತಿದ್ದೀನಿ. ನೋಡೋಣ ಅದು ಹೆಂಗೆ ಬರುತ್ತೆ ಅಂತಂದು. ಸೊ ಇದು ನನ್ನ ಹೆಲ್ಮೆಟ್. ಸೊ ಇದು ಇಂಟರ್ಕಾಮ. ಮೈಕ್ ಸೆಟಪ್ ಹೆಂಗೆ ಮಾಡಿದ್ನಿ ಅಂದ್ರೆ, ಈಗ ನಮಗೆ ಕಾಣ್ತಿರ್ಬೇಕು ಇಲ್ಲೇ ಇಯರ್ಫೋನ್ ಯೂಸ್ ಮಾಡಿದ್ದೆ ನಾನು. ಸೊ ಇಲ್ಲಿ ಅಟ್ಯಾಚ್ ಮಾಡಿದ್ದೆ, ನನಗೆ ಕಾಣುತ್ತಾ ಇಲ್ಲ ನೋಡ್ರಿ. ಇಲ್ಲೇ ಇಯರ್ಫೋನ್ದು ಮೈಕ್ ಇಲ್ಲಿ ಅಟ್ಯಾಚ್ ಮಾಡಿ ವಯರ್ಸ್ನೆಲ್ಲ ಒಳಗೆ ಹಾಕಿದ್ದೆ. ಸೊ ಅದು ಏನಾಗ್ತೈತಿ, ಗಾಳಿಗೆ ಡಿಸ್ಟಾರ್ಟ್ ಆಗ್ತದೆ ಸೌಂಡು, ಕಟ್ 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 ಅಂತ. ಸೊ ಇವತ್ತು ಇದನ್ನು ಒಳಗೆ ಇಲ್ಲೆಲ್ಲರ ಫಿಕ್ಸ್ ಮಾಡಿ ಟ್ರೈ ಮಾಡ್ಬೇಕಂತ ಇದೀನಿ. ಬರುತ್ತೆ ಎಲ್ಲ ನೋಡ್ಬೇಕು. ಸೊ ಅದು ಪ್ಯಾಡಿಂಗ್ ಏನು ಆರಾಮ್ಸೆ ತೆಗಿಬೋದು. ಇಲ್ಲೊಂದಿರುತ್ತೆ, ಇಲ್ಲೆರಡು ಲಾಕ್ ಇರ್ತವೆ. ಸೊ ಎರಡು ಲಾಕ್ ತೆಗೆದ್ರೆ ಪ್ಯಾಡಿಂಗ್ ಆರಾಮ್ಸೆ ಬರ್ತವ್ರೆ. ಇಂಟರ್ಕಾಮ್ ಸೆಟಪ್ ಇಲ್ಲಿ ಮಾಡೀನಿ. ಇಲ್ಲಿ ನೋಡ್ರಿ ಸ್ಪೀಕರ್, ಇದು ಸ್ಪೀಕರ್ ಇದರದ್ದು ಇಂಟರ್ಕಾಮ್ ಪ್ಲಸ್ ಬ್ಲೂಟೂತ್. ಇದ್ರ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿರಿ, ಕೊಡ್ತೀನಂತ. ಸೊ ಇದೇನೈತಿ, ಮೈಕ್ ಐತಿ ಇಯರ್ಫೋನ್ದು. ನಾ ಇದನ್ನು ಇಲ್ಲೆಲ್ಲರ ಫಿಕ್ಸ್ ಮಾಡಿದ್ರೆ ಇದು ಏರ್ನ ತಡೆದು ಕರೆಕ್ಟ್ ಸೌಂಡ್ ಬರುತ್ತೆ ಅಂತ ಅಂದ್ಕೊಂಡಿನಿ. ಟ್ರೈ ಮಾಡಬೇಕು. ಸೊ ನೋಡೋಣ ಬರುತ್ತೆ ಅಂತ. ದೇಸಿ ಜುಗಾಡ್. ಕಂಪ್ಲೀಟ್ ಇಂಟರ್ಕಾಮ್ ಸೆಟಪ್ ಹೆಂಗೆ ಮಾಡೀನಂದ್ರೆ ನೋಡ್ರಲ್ಲ, ಇಲ್ಲಿಂದ ಒಂದು ಕೇಬಲ್ ಬಂದೈತಿ. ಇಲ್ಲಿಂದ ಒಳಗಾಸಿ ಹಿಂಗೆ ತೊಗೊಂಡು ಇಲ್ಲೊಂದು ಸ್ಪೀಕರ್, ಇಲ್ಲೊಂದು ಸ್ಪೀಕರ್, ಅದ್ರ ಮೈಕ್ ಇಲ್ಲಿ ಐತಿ ಇಂಟರ್ಕಾಮ್ದು. ಸೊ ಇದನ್ನು ಹಿಂಗೆ ಸೆಟಪ್ ಮಾಡಿದ್ದೆ. ಇದನ್ನು ಹಿಂಗೆ ಹಾಕಿ ಇಲ್ಲೇ ಸೆಟಪ್ ಮಾಡಿದ್ದೆ. ಸೊ ಇದನ್ನು ಇಲ್ಲೇ ಎಲ್ಲರ ಫಿಕ್ಸ್ ಮಾಡಿದ್ರೆ ನನಗೆ ವಾಯ್ಸ್ ಕ್ಲಿಯರ್ ಬರ್ಬೋದು ಅಂತ ಅಂತೀನಿ. ಸೊ ನೋಡೋಣ ಹೆಂಗಾಗುತ್ತೆ. ಸೊ ಸೆಟಪ್ ಆಯಿತು. ಇಲ್ಲಿ ಒಳಗೆ ಹಾಕಿನ ಮೈಕ್ ನೋಡೋಣ ಸೌಂಡ್ ಹೆಂಗೆ ಬರುತ್ತೆ. ಸೊ ಇದೇನೈತಿ ನಮ್ಮ ಬ್ಲೂಟೂತ್ ಕಮ್ ಇಂಟರ್ಕಾಮ್. ಇದು ಹಿಂಗೆ ಹೊರಗೂ ಬರುತ್ತೆ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ದಿಸ್ ಇಸ್ ಅವರ್ ಇಂಟರ್ಕಾಮ್. ಇದು ಹೆಂಗಂದ್ರೆ
ಇದು ಒಳ್ಳೆ ಫಿಕ್ಸ್ ಮಾಡೋದು ಇಷ್ಟು ಈಸಿ. ಹಿಂಗೆ ಹಾಕೋದು ಯಾಕೆ ಮುಗೀತು. ಚಾರ್ಜಿಂಗ್ ಇಲ್ಲೈತಿ. ಇದು ಸ್ಟಾರ್ಟ್ ಸ್ಟಾಪ್ ಪಾಸ್ ಪ್ಲೇ ವ್ಯಾಲ್ಯೂಮ್ ಅಪ್ ವ್ಯಾಲ್ಯೂಮ್ ಡೌನ್ ಇದ್ರಾಗ ಇದು ಬ್ಲೂಟೂತ್ ಮೋಡ್ ಇಂಟರ್ಕಾಮ್ ಮೋಡ್ ಚೇಂಜ್ ಮಾಡೋದು ಮೋಡ್ ಬಟನ್. ಸೊ ಸೆಟಪ್ ಇಸ್ ಡನ್. ಆಮೇಲೆ ಟೆಸ್ಟ್ ಮಾಡೋಣಂತ ಮೈಕ್ ವಿಡಿಯೋ ಹೆಂಗೈತೆ ಅಂತ ಹೇಳ್ತೀನಿ. ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಕರೆಕ್ಟ್ ಅಂತಂದ್ರೆ ಇದೇ ಸೆಟಪ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಮೈಕ್ ಆರ್ಡರ್ ಮಾಡಬೇಕು ವೈರ್ಲೆಸ್, ಅದೊಂದೇ ಕರೆಕ್ಟ್ ಬರ್ತದೆ ರೀತಿ ಸೌಂಡ್. ನಾನು ಟೆಸ್ಟ್ ಮಾಡಿದ ಪ್ರಕಾರ ಎಲ್ಲರೂ ಸ್ಯಾಮ್ಸಂಗ್ AKG ಇಯರ್ಫೋನ್ ಯೂಸ್ ಮಾಡಿ ವಿಡಿಯೋ ಮಾಡೋಂಥರು ಅವ್ರ ವಾಯ್ಸ್ ಕ್ಲಿಯರ್ ಬರೋಂಥದ್ದು. ಅವ್ರು ಹೆಂಗೆ ಸೆಟಪ್ ಮಾಡ್ಯಾರ ಅಂದ್ರೆ ಗೊತ್ತಿಲ್ಲ. ಅವ್ರು ಇಲ್ಲೇ ಸೆಟಪ್ ಮಾಡ್ಯಾರ ಅಂದರೂ ಕ್ಲಿಯರ್ ಬರೋಂಥದ್ದು. ಮೇ ಬಿ ಇಯರ್ಫೋನ್ ಚಲೋ ಇರ್ತದೆ ಅದಕ್ಕಿಂತ. ಓಕೆ, ನೆಕ್ಸ್ಟ್ ಟೈಮ್ ಸಿಗಮ್ಮ ರೋಡ್ ಒಳಗೆ ಇದನ್ನು ಟೆಸ್ಟ್ ಮಾಡೋಕೆ ವಾಯ್ಸ್ ಹೆಂಗೆ ಬರುತ್ತಂತ. ಈ ಸಲ ನೋಡಿರಿ ವಾಯ್ಸ್ ಹೆಂಗೆ ಐತಿ ಕೇಳ್ರಿ. ಚಲೋ ಆಯ್ತಂದ್ರೆ ಚಲೋ ಆಯ್ತು ಅಂತ ಕಮೆಂಟ್ ಮಾಡಿರಿ ಸಾಕು. ಸೊ ಈ ವಿಡಿಯೋ ಮಾಡೋವಂತ ನೋಡ್ರಿ ಸೌಂಡ್ ಹೆಂಗೈತಿ ನೀವು ಚೆಕ್ ಮಾಡಿರಿ. ಇದು ಈಗ ಬರೋವಂಥದ್ದು ಇದರ ಸೌಂಡು. ಈಗ ಸೈಡ್ ಹಾಕಿದ್ನಲ್ಲ, ಸೈಡ್ ಹಾಕಿದ ಮೈಕ್ ಹೆಲ್ಮೆಟ್ ಒಳಗೆ ಆರಾಮ್ ತಪ್ಪಿ ಮೂರು ವಾರ ಆಯ್ತು. ಇನ್ನು ಕೆಮ್ಮಿಗೆ ನೆಗಡಿ ಹೋಗೋದು ನನಗೆ. ಇದು ನಮ್ಮ ಚಿಕ್ಕದಾದ ರೂಮ್ ನೋಡ್ರಿ ಹೆಂಗೈತಿ. ಗ್ಯಾಸ್ ಮಾಡ್ರಿ ಅದಕ್ಕೆ ರೆಂಟ್ ಎಷ್ಟು ಕೊಡವಂತೀನಿ ಅಂತ. ಇಷ್ಟ ಐತಿ. ಊರಾಗ ನಮ್ಮ ಮನೆ ಬಾತ್ರೂಮ್ ಇದ್ದಂಗೆ ಐತಿ. ಸೊ ದಿಸ್ ಈಸ್ ದ ವಾಯ್ಸ್. ಹೆಂಗೈತಿ ನೋಡಿ ಹೇಳ್ರಿ. ಆಮೇಲೆ ರೋಡಿಗೆ ಹೋಗಿ ಟೆಸ್ಟ್ ಮಾಡಿ ಹೇಳ್ತೀನಿ ಅಂತ ಹೆಂಗೈತಿ ವಾಯ್ಸ್. ಅಲ್ಲ, ಟೆಸ್ಟ್ ಮಾಡಿ ತೋರಿಸ್ತೀನಿ, ಹೇಳೋದಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಫ್ಕೋರ್ಸ್. ಬಾಯ್ ಬಾಯ್. ಇಲ್ಲೈತೆ ನೋಡ್ರಿ ಮೈಕ್ ಕನೆಕ್ಟೆಡ್. ಇದು ಮೈಕ್ ಸೆಟ್ಟಿಂಗ್ಸು ಇಲ್ಲಿರುತ್ತೆ. ಇದು ಗೇನ್ ಅಂದ್ರೆ ಪಾಸಿಟಿವ್ ಅಂದ್ರೆ ಜಾಸ್ತಿ ಸೌಂಡ್ ತೊಗೊಳತ್ತೆ ಹೊರಗಡೆಯಿಂದ. ಅಂದ್ರೆ ಜಾಸ್ತಿ ಲೌಡ್ ಸೌಂಡ್ ಇತ್ತಂದ್ರೆ ನೆಗೆಟಿವ್ ಇಡಬೇಕು. ಸೊ ಸೌಂಡ್ ಕಡಿಮೆ ಇತ್ತಂದ್ರೆ ಪಾಸಿಟಿವ್. ಸೊ ನನಗೆ ಈಗೇನಂದ್ರೆ ಸೈಡ್ ಹಾಕಿದ್ದಕ್ಕೆ ಸೌಂಡ್ ಕಡಿಮೆ ಕೇಳಾಗತ್ತೆ. ಸೊ ಅದಕ್ಕೆ +6 ಒಳಗೆ ಇಟ್ಟೀನಿ. ಟ್ರೈ ಮಾಡೋಣ ಒಂದ್ಸಲ ಹೊರಗೆ ಹೆಂಗೆ ಬರುತ್ತಂತ. ಜಾಸ್ತಿ ಮತ್ತು ಡಿಸ್ಟೋರ್ಟ್ ಆಗುವಂತಂದ್ರೆ ನೆಗೆಟಿವ್ ಇಟ್ಟು ನೋಡ್ತೀನಿ ಅಂತ ಹೆಂಗೆ ಬರುತ್ತೆ. ಈಗ ವಿಡಿಯೋ ನೋಡ್ರಿ ಹೆಂಗೆ ಬರೋದು ಸೌಂಡ್. ಮೈಕ್ ಈಗ ಜಸ್ಟ್ ನಾನು ಲೆಫ್ಟ್ ಸೈಡ್ನಾಗ ಶಿಫ್ಟ್ ಮಾಡಿದೆ ಪ್ಯಾಡಿಂಗ್ ಒಳಗೆ. ಈ ಸೆಟ್ಟಿಂಗ್ಸ್ ಮೈಕ್ ಸೆಟ್ಟಿಂಗ್ಸ್ ಪ್ಲಸ್ ಗೇಮ್ 6 ಹೆಂಗೆ ಬರೋದು ಹೇಳಿ. ಮೈಕ್ ಟೆಸ್ಟ್ ಗೇನ್ -4 ಮಾಡೀನಿ. ಮುಂಜಾನೆ ಅದು ಭಾಳ ಹೊಲಸು ಬಂತು ಸೌಂಡ್. ಸೊ ಅದಕ್ಕೆ ಗೇನ್ ಕಡಿಮೆ ಮಾಡಿ ಚೆಕ್ ಮಾಡೋವಂತೀನಿ ಕ್ಲಿಯರ್ ಐತೆ ಇಲ್ಲ ಸೌಂಡ್ ಹೆಂಗೈತೆ ನೋಡಿ ಹೇಳಿ. ಇಷ್ಟೊತ್ತು ಟೈಮ್ ಸಿಗಲಿಲ್ಲ ಅದು ಟೆಸ್ಟ್ ಮಾಡೋಕೆ. ಅದರ ಸಂಬಂಧ ಈಗ ಚೆಕ್ ಮಾಡೋವಂತೀನಿ. ಭಾಳ ಹೊಲಸು ಕೇಳೋವಂತಿತ್ತು ಬೆಳಗ್ಗೆ ಸೌಂಡ್ ಅವ್ರಿಗೆ. ಹೆಂಗೆ ಬರುತ್ತ ನಾ ಹಿಂಗಾರ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಚಲೋ ಬಂದ್ರೆ ಓಕೆ. ಸ್ವಲ್ಪ ಚಲೋ ಬರಲಿಲ್ಲ ಅಂದ್ರೆ ಭಾಳ ಹೊಲಸು ಮೈಕ್ ತೊಗೊಳ್ಬೇಕಾಗುತ್ತೆ. ಸೊ ನೋಡ್ರಿ ಹೆಂಗೈತಿ ಸೌಂಡ್. ನಾನು ಮೋಸ್ಟ್ಲಿ ಪ್ರಾಬಬ್ಲಿ ಅದು ಸೆಟ್ಟಿಂಗ್ ಮಿಸ್ ಮಾಡ್ಕೊಳ್ಳೋಂತಿದ್ದೆ ಅನ್ಕೋತೀನಿ. ನಾನು ಲಾಸ್ಟ್ ಟೈಮ್ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಒಳಗೆ ಟ್ರೈ ಮಾಡಲಿಲ್ಲ ನಾನು ಹೆಂಗೆ ಬರುತ್ತೆ ಹೆಂಗಿಲ್ಲ ಸೌಂಡ್ ಅಂತಂದು. ಇದು ಬಂದ್ಬಿಟ್ಟೈತ್ರಿ
ನೆಗಡಿ ಏನೋ ತಡ್ಕೊಂಡೆ ಬಟ್ ಕೆಮ್ಮು ಭಾಳ ಗಲೀಜ್ ಅಂದ್ರೆ ಗಲೀಜು ಬ್ರಾಹ್ಮಣ. ಓಹೋ ಇಲ್ಲಿ ಫಾಸ್ಟ್ ಒಳಗೆ ಹೆಂಗೆ ಬರುತ್ತೆ ಅಂತ ನೋಡ್ಬೇಕಂತಂದೆ. ಫಾಸ್ಟ್ ಒಳಗೆ ಯಾಪ ಸಿಗ್ಬೇಕು ನನಗೆ. ಸೊ ಇದು ಅರೌಂಡ್ 60 ಒಳಗೆ ವಿಡಿಯೋ ಮಾಡಂತೀನಿ. ಹೆಂಗೈತಿ ಸೌಂಡು ಹೇಳ್ರಿ. ರೆಕಾರ್ಡ್ ಅಂತೂ ಹಾಗೆ ಉಂಟೈತಿ. ಸೌಂಡ್ ಹೆಂಗೈತಿ ನೋಡ್ರಿ ಹೇಳ್ರಿ. ಈಗ ಫಾಸ್ಟ್ ಒಳಗೆ ಹೊಡ್ಯಾ ಅಂತೀನಿ ಗಾಡಿ. ಹೊಡ್ಯಾದ್ರಾಗ ರೋಡ್ ಬೇಕು. ರೋಡ್ ಬಿಟ್ಟು ಹಾಕ್ಯಾರ. ಮೆಟ್ರೋ ಸ್ಟೇಷನ್ ಆಯ್ತು ಒಂದು. ಥಿಯೇಟರ್ ರೋಡ್ ಬೇಕದು ಮರ ಎಲ್ಲಿ ಐದೇನದು. ಸಾಕಾತಪ್ಪ ನೋಡ್ಬೇಕು ನೋಡಿ. ಪುಟ್ಟದ್ದು ಬೀಳುತ್ತೇನ್ರಿ ಆ ರೋಡ್ ಬೇಕ್ನಾಗ. ಪುಟ್ಟದ್ದು ಹೊಡ್ಯಾಕ್ ಮಜಾ ಬರಂಗಿಲ್ಲ ಸ್ಪೀಡ್ ಗಾಡಿ. ವೆರಿ ಗುಡ್ ನೆಕ್ಸ್ಟ್ ನೋಡಿ. ಅದು ಸೀದಾ ಮಡಿವಾಳ ಬ್ರಿಡ್ಜು, ಸೀದಾ ಮಡಿವಾಳ ಬಸ್ ಸ್ಟ್ಯಾಂಡ್ ಮುಂದೆ ಐತಿ. ಅದು ಆ್ಯಕ್ಚುಲಿ ನಾ ಹಂಗೆ ಹೋಗ್ಬೇಕಿತ್ತು. ಹಂಗೆ ಹೋದ್ರೆ ಬೆಟರ್ ಇತ್ತು. ಆ್ಯಕ್ಚುಲಿ ಈ ಕಡೆ ರೈಟ್ ಟರ್ನ್ ಇಲ್ಲ. ಅದು ಬಿ ಟಿ ಎಮ್ದಾಗ ರೈಟ್ ಟರ್ನ್ ಇಲ್ಲಂದ್ರೆ ರೈಟ್ ತೊಗೊತಾರೆ ಎಲ್ಲರೂ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ತೊಗೋತಾರೆ, ನಾನು ತೊಗೊಳಗೆ. ಮೊದ್ಲು ಇದ್ದಂಗಿತ್ತು. ಮೊದಲು ಸಿಗ್ನಲ್ ಕೊಡ್ತಿದ್ದ ರೈಟ್ಗೆ. ಸಿಗ್ನಲ್ ಇರೋಂಗಿಲ್ಲ ಅಂದ್ರೆ ಗಾಡಿ ಹೋಗ್ತಾ ಹೋಗ್ಬಿಡುದು. ಅದು ಬೇರೆ ವಿಷಯ. ಓಲ್ಡ್ ಸಿಗ್ನಲ್ ಇದ್ದಾಗ ರೈಟ್ ಸಿಗ್ನಲ್ ಬೀಳ್ತೈತಿ ಕಾಣುತ್ತೆ. ಸೊ ಇದು ನಮ್ಮ ಮುಂದಿನ ಸಿಲ್ಕ್ ಬೋರ್ಡ್ ರೇಷ್ಮೆ ಮಂಡಳಿ ಮೆಟ್ರೋ ಸ್ಟೇಷನ್ ಆಯ್ತು ನೋಡ್ರಿ. ಸೊ ಆಡಿಯೋ ಕ್ಲಿಯರ್ ಬಂದಿದ್ರೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ನಾನು. ನಿಮಗೆ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.